ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೇಕ್ರಿಗಳಲ್ಲಿ ಸಿಗುವಂತಹ ಗರಿಗರಿಯಾಗಿರುವಂತಹ ಈರುಳ್ಳಿ ಪಕೋಡ, ಆನಿಯನ್ ಪಕೋಡನ ಮನೆಯಲ್ಲಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಒಳ್ಳೆ ಟೀ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಚಳಿಗಾಲದಲ್ಲಿ ಯಾವ ಥರ ಬಿಸಿ ಬಿಸಿಯಾಗಿ ಮನೇಲಿ ಫ್ರೆಶ್ ಆಗಿ ಮಾಡಿ ತಿನ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ. ನಾನಿಲ್ಲಿ 1/4 ಕೆಜಿಯಷ್ಟು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ನೋಡಿ ಈ ಥರ ಉದ್ರುದ್ರು ಆಗಬೇಕು ಈರುಳ್ಳಿನ, ಅಲ್ಲಿವರೆಗೂ ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ. ಜಜ್ಜಿರುವಂತಹ ಬೆಳ್ಳುಳ್ಳಿನ 15ರಿಂದ 20 ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಜಜ್ಜಿರುವಂತಹ ಬೆಳ್ಳುಳ್ಳಿ ತೊಗೊಳ್ಳಿ, ಕಟ್ ಮಾಡಬೇಡಿ. ಕಡಲೆ ಹಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಳೋಣ. ಮತ್ತು ನಾನು ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರದ ಪುಡಿ 2ರಿಂದ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ ತೊಗೊಂಡಿದ್ದೀನಿ, 2 ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಅಜ್ವಾಯಿನ್ ತೊಗೊಂಡಿದ್ದೀನಿ. ಅಜ್ವಾಯಿನ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಘಮ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬಂದುಬಿಟ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ. ಇದು ಬಿಸಿಯಾಗಿರೋ ಎಣ್ಣೆ, ಮೈನ್ ಇಂಗ್ರೀಡಿಯೆಂಟ್ ಇದಕ್ಕಿದೆ. ನಾನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಎಲ್ಲ ನಾವಿಲ್ಲಿ ಮಿಕ್ಸ್ ಮಾಡೋಣ. ನಾವು ಎಷ್ಟು ಕರ್ಬೇವಿನ ಸೊಪ್ಪು, ಎಷ್ಟು ಬೆಳ್ಳುಳ್ಳಿನ ಹಾಕ್ತೀವಿ ಅಷ್ಟೇ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಜ್ವಾಯಿನ್ ಹಾಕೋದ್ರಿಂದ ಒಳ್ಳೆ ಘಮ, ಒಳ್ಳೆ ಫ್ಲೇವರ್ ಬರುತ್ತೆ. ಖಾರದ ಪುಡಿ ಮತ್ತೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮತ್ತು ನಾವು ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನು ಹಾಕೋಕೆ ಹೋಗ್ಬಾರ್ದು. ತುಂಬ ಜನ ಇದೇ ತಪ್ಪನ್ನು ಮಾಡೋದು, ಬಟ್ ಬೇಕ್ರಿಗಳಲ್ಲಿ ಇದೇ ಥರದೇ ಮಾಡೋದು. ಫಸ್ಟು ಈ ನಾವು ಏನು ಇಂಗ್ರೀಡಿಯೆಂಟ್ ಆಗಿರ್ತೀವಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಬಾರ್ದು. ಎಲ್ಲ ಪ್ರತಿಯೊಂದು ಮಿಶ್ರಣ ಚೆನ್ನಾಗಿ ನಮ್ಮ ಈರುಳ್ಳಿಗೆ ಅಂಟ್ಕೊಳ್ಳೋ ತನಕ ನೋಡಿ ಈ ಥರ ಗರಿಗರಿಯಾಗಿ ತುಂಬ ಚೆನ್ನಾಗಿ ಮಿಕ್ಸ್ ಎಲ್ಲ ಒಂದಕ್ಕೊಂದು ಅಂಟ್ಕೊಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಡೈರೆಕ್ಟಾಗಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ನೀರೇ ಯೂಸ್ ಮಾಡ್ತಿಲ್ಲ ನೋಡಿ ನೀವೇ. ಈ ಟೈಮಲ್ಲಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಈರುಳ್ಳಿಯಲ್ಲಿರೋ ನೀರೇ ಸ್ವಲ್ಪ ನೀರು ಥರ ಬಿಡುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೋಡಿ ಸ್ವಲ್ಪ ಲಿಟಲ್ ಬಿಟ್ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ನೋಡಿ ನಾನಿಲ್ಲಿ ನೀರು ಯೂಸ್ ಮಾಡಿಲ್ಲ ಇವಾಗವರೆಗೂ, ಬಟ್ ನೀರು ಈಗ ಬೇಕು ಅನಿಸಿದ್ರೆ ಮಾತ್ರ ನೀರು ಯೂಸ್ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಒಂದೊಂದು ಸ್ವಲ್ಪ ಅಂಟಂಟಾಗಬೇಕು, ಬಟ್ ಇದಕ್ಕೆ ಅಂಟಂಟಾಗಿಲ್ಲ ಅಂತ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ಮೈನ್ ಏನಂದರೆ ಬಿಸಿಯಾಗಿರೋ ಎಣ್ಣೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಯಾಗಕ್ಕೆ ಇಟ್ಟಿದ್ದೆ ಎಣ್ಣೆ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಬಿಸಿ ಎಣ್ಣೆ. ಈ ಥರ ಹಾಕೋದ್ರಿಂದ ಕ್ರಂಚಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಅಂಟು ಇಲ್ದಿರ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ಒಂದು ಮೈನ್ ಇಂಗ್ರೀಡಿಯೆಂಟು, ಮೈನ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಈ ಒಂದು ಪಕೋಡಾಗೆ. ಸೊ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಉದ್ರುದ್ರು ಆಗಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಈ ಥರ ಹಾಕೋದ್ರಿಂದ. ಲಾಸ್ಟಲ್ಲಿ ಗರಂ ಮಸಾಲ ಹಾಕೋದು ಮರ್ತಿದ್ದೆ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ಒಳ್ಳೆ ಘಮ, ಒಳ್ಳೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಎಸ್ಪೆಷಲಿ ಬೇಕ್ರಿಗಳಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಸೇಮ್ ಬರುತ್ತೆ. ಸೊ ನಮ್ಮ ಬ್ಯಾಟ್ರನ್ ರೆಡಿ ಆಗಿದೆ. ನಾವೆಲ್ಲ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ 1/4 ಗ್ಲಾಸಷ್ಟು ನೀರು ಹಿಡ್ದಿದೆ ನನಗೆ, ಜಾಸ್ತಿ ನೀರು ಹಿಡ್ದಿಲ್ಲ. ಯಾಕಂದರೆ ನಾನು ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ತಾಯಿಲ್ಲ, ನನಗೆ ಸ್ವಲ್ಪ ಉದ್ದುದ್ರುವಾಗಿ ಬೇಕಾಗಿತ್ತು. ಬಿಕಾಸ್ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಗಂಟು ಆಗಿಬಿಡುತ್ತೆ. ಬಟ್ ನನಗೆ ಆ ಥರ ಬೇಡ, ಪಕೋಡ ಬರುತ್ತಲ್ಲ ಬೇಕ್ರಿಗಳ ಸೈಡಲ್ಲಿ ಆ ಥರ ಮಾಡಬೇಕು ಅಂತಾನೆ ನಾನೀಗ ಮಾಡ್ತಿರೋದು. ಬಿಸಿ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಗರಿಗರಿಯಾಗಿ ಬರುತ್ತೆ. ಸೊ ನೋಡಿ ನಮ್ಮ ಎಣ್ಣೆ ಬಿಸಿಯಾಗಿದೆಯೋ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ನೀವೇ ಕೇಳ್ಬೋದು ಸೌಂಡು ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಅಂತ. ಇಷ್ಟು ಬಿಸಿ ಆಗಬೇಕು ಎಣ್ಣೆ. ಬಿಸಿಯಾಗಿದ್ದಾದಮೇಲೆ ಲೋ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ನಾನೆಲ್ಲ ನೋಡಿ ಒಂದೊಂದಾಗಿ ಸ್ಮಾಲ್ ಆಗಿ ಹಾಕ್ಕೊಂಡು ಬರ್ತಾ ಇದ್ದೀನಿ. ಸೌಂಡ್ ನೋಡ್ಬೋದು, ನೀವೇ ಕೇಳ್ಬೋದು. ಫ್ರೈ ಮಾಡ್ತಾ ಇದ್ದರೆ ಘಮ ತುಂಬ ಕಿಚನ್ ಎಲ್ಲ ಚೆನ್ನಾಗಿ ಸ್ಮೆಲ್ ಬಂದಿತ್ತು ಫ್ರೆಂಡ್ಸ್. ಸ್ಪೆಷಲಿ ಮಳೆಗಾಲದಲ್ಲಿ, ಇವಾಗ ಹೆಂಗೂ ವಿಂಟರ್ ಸ್ಟಾರ್ಟ್ ಆಗಿದೆ, ಈ ಟೈಮಲ್ಲಿ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಟೈಮ್ ಆಗಿ ಮಕ್ಳಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು. ಏಜ್ ಆಗಿರೋರ್ಗಂತೂ ಕೊಟ್ಟರೆ ಅವರು ಇನ್ನೂ ಸಖತ್ತು ಖುಷಿಯಾಗಿ ತಿಂತಾರೆ. ಬಿಕಾಸ್ ಅವ್ರ ಕಾಲದಿಂದನೂ ಈ ಪಕೋಡ ಫೇಮಸ್ ಆಗಿದೆ. ನಮ್ಮ ದೊಡ್ಡ ಹಿರಿಯರ ಕಾಲದಿಂದನೂ ಇದೇ ಒಂದು ಪಕೋಡಗಳನ್ನೇ ಅವರು ತುಂಬ ಇಷ್ಟಪಡ್ತಾಯಿದ್ರು. ನಮ್ಮ ಅಜ್ಜಿಗಂತೂ ಇದು ತುಂಬ ಇಷ್ಟ ಈ ಪಕೋಡ. ಬೇಕ್ರಿಗಳಲ್ಲಿ ಹೋದರೆ ಸಾಕು ಅರ್ಧ ಕೆಜಿ, 1 ಕೆಜಿ ಈ ಥರ ತರ್ತಾ ಇರ್ತಾರೆ. ಸೊ ಅದಕ್ಕೆ ಮನೆಯಲ್ಲೇ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಾಡೋಣ ಅಂತ ನಾನು ಸ್ನ್ಯಾಕ್ಸ್ ಟೈಮ್ಗೆ ಮತ್ತು ಟೀ ಟೈಮ್ಗೆ ಅಂತಲೇ ಮಾಡ್ತಾಯಿದ್ದೆ. ತುಂಬಾ ಟೇಸ್ಟ್ ಅಂತೂ A1 ಆಗಿತ್ತು. ಅಲ್ಟಿಮೇಟಾಗಿ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಬಿಸಿ ಎಣ್ಣೆ ಹಾಕೋದ್ರಿಂದ ಕ್ರಂಚಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬೇಕ್ರಿಗಳಲ್ಲಿ ಯಾವ ಥರ ಬರುತ್ತೆ ನಮಗೆ ಆ ಥರನೇ ಬರುತ್ತೆ. ಬಟ್ ಜಾಸ್ತಿನೂ ಈ ಹಿಟ್ಟನ್ನು ಹಾಕೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಅಂಟಂಟಾಗ್ಬಿಡುತ್ತೆ. ಸೊ ಒಂದ್ಸಲಿ ಬ್ಯಾಟರ್ ನಮ್ದು ಆಗಿತ್ತು, ಒಂದ್ಸಲಿ ನಾನು 1 ರೌಂಡು ಕಂಪ್ಲೀಟ್ ಆಯಿತು, ಸೆಕೆಂಡ್ ರೌಂಡ್ ಹಾಕ್ತಾಯಿದ್ದೀನಿ. ತುಂಬಾ ಸ್ಪೈಸಿಯಾಗಿ, ಕ್ರಂಚಿನೆಸ್ ಆಗಿ, ಕ್ರೊಮ್ ಅಂತ ಯಾವ ಥರ ಅನ್ನುತ್ತೋ ಆ ಥರ ಅಂತ ಇತ್ತು. ಇದರಲ್ಲಿ ಬೆಳ್ಳುಳ್ಳಿ ಮತ್ತು
ನಮಗೆ ಕರಿಬೇವಿನ ಸೊಪ್ಪು ಜಾಸ್ತಿ ಹಿಡಿಯುತ್ತೆ. ಬಿಕಾಸು ಆ ಒಂದು ಬೆಳ್ಳುಳ್ಳಿ ಘಮ, ಆ ಕರಿಬೇವಿನ ಸೊಪ್ಪು ಕ್ರಂಚಿನೆಸ್ಸು ಬಾಯಿಗೆ ಬರ್ತಾ ಇದ್ರೆ ಅಬ್ಬಾ! A1 ಆಗಿತ್ತು. ಸೊ ನೋಡಿ ನಮ್ಮ ಫೈನಲ್ ಆಗಿ ನಮ್ಮ ಆನಿಯನ್ ಪಕೋಡ ರೆಡಿ ಆಯಿತು. ತುಂಬಾ ಟೇಸ್ಟ್ ಆಗಿತ್ತು. ಟೀ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಹೊಟ್ಟೆ ತುಂಬ ಇದನ್ನೇ ತಿಂದ್ಬಿಡ್ತಾರೆ. ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಾನು ಹಾಕುವಂತಹ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೋಡಿ ನೀವೇ ನೋಡ್ಬೋದು. ನಾನಿಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಪುಡಿ ಪುಡಿಯೇ ಆಗಬೇಕು. ನಮ್ಮ ಈ ಕರಿಬೇವಿನ ಸೊಪ್ಪು ನೋಡಿ ತುಂಬ ಕ್ರಂಚಿಯಾಗಿ ಪುಡಿ ಪುಡಿ ಆಗ್ತಾ ಇದೆ. ಈ ಥರ ಆಗಿದೆ ಅಂದರೆ ತಿಳ್ಕೊಳ್ಳಿ ಚೆನ್ನಾಗಾಗಿದೆ ಅಂತ. ನನಗೆ ಇದು ಕೆಚಪ್ಪಲ್ಲಿ ತುಂಬಾ ಇಷ್ಟ ಈ ಒಂದು ಪಕೋಡ. ಸೊ ಅದಕ್ಕೆ ನಾನು ಕೆಚಪ್ಪಲ್ಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಖಾರ ಖಾರ ತುಂಬಾನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.